ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನನ್ನ ತಂಗಿಯವ್ರ ಮನೇಲಿ ಇದ್ದೀನಿ. ಇಲ್ಲಿಂದನೇ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ನಮ್ಮ ತಂಗಿಯವ್ರ ಮನೆಗೆ ಬಂದಾಗ ನಾವು ಹೇಗಿರ್ತೀವಿ ಅಕ್ಕ ತಂಗಿಯರು, ಏನೆಲ್ಲ ಮಾಡ್ತೀವಿ, ಹೇಗೆ ಒಬ್ರನ್ನೊಬ್ರು ಕಾಲು ಹೇಳ್ಕೊತೀವಿ ಎಲ್ಲದೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವ್ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಮಂಜು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿದ್ಲು. ಶುಕ್ರವಾರ ಆಗಿರೋದ್ರಿಂದ ಮಕ್ಕಳೆಲ್ಲ ಎದ್ದ ಮೇಲೆ ಪೂಜೆ ಮಾಡೋಕ್ಕಾಗಲ್ಲ ಅಂತೇಳಿ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿದ್ದಾಳೆ. ನಮ್ಮ ಮಂಜು ಏನು ಮಾಡ್ತಿದ್ದಾಳೆ ನೋಡ್ಕೊಂಡು ಬರೋಣ ಬನ್ನಿ. ಬೆಳಗ್ಗೆ ಪಪ್ಪಾಯ 8 ಗಂಟೆ ಆಗಿದೆ ನೋಡಿ, ಪಪ್ಪಾಯ ಕಟ್ ಮಾಡ್ತಿದ್ದಾಳೆ. ಅದಕ್ಕೆ ಪಪ್ಪಾಯ ತಿನ್ಬಿಟ್ಟು ಹೋಗೋದು ಅಷ್ಟೇನಾ? ಡಯಟಾ ಏನಿಲ್ಲ, ಒಬ್ಬಟ್ಟೈತೆ ರಾತ್ರಿದು, ಅನ್ನಕ್ಕೆ ಇಟ್ಟಿದ್ದೀನಿ, ಮೊಸರೈತೆ, ನಿಮ್ಗೆ ಹುಡುಗರಿಗೆಲ್ಲ ಒಂದೊಂದು ಪೀಸ್ ಪಪ್ಪಾಯ ಕೊಡ್ತೀನಿ ತಿನ್ನಕ್ಕೆ ಬೆಳಗ್ಗೆನೆ. ಏನೋ ಮಾಡಿ ನಮ್ಮ ಹುಡುಗರೆಲ್ಲ ಏನು ಮಾಡ್ತಾರೆ, ಪಪ್ಪಾಯ ತಿನ್ನಕ್ಕೆ ಎಲ್ಲರೂ ರೆಡಿ ಆಗಿದ್ದಾರೆ. ನೋಡ್ಕೊಂಡು ಬರ್ತೀನಿ ಇರು. ಪಿಂಟು ಇಲ್ಲೇ ಇದ್ದಾನೆ. ಮಕ್ಕಳೆಲ್ಲ ಬೆಳಗ್ಗೆನೆ ಆಟ ಶುರು ಮಾಡ್ಕೊಂಡಿದ್ದಾರೆ. ಬಾಟ್ಲನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ಆಟ ಆಡ್ತಿದ್ದಾರೆ. ನಮ್ಮ ಮಂಜು ಅವ್ರ ಮನೆ ಬ್ಯಾಕ್ ಸೈಡ್ ಬಂದರೆ ನೋಡಿ, ಇದು ತೆಂಗಿನ ಮರ ಹಾಕೊಂಡಿದ್ದಾರೆ. ತೆಂಗಿನ ಮರ ನಾವು ಹೋದ ವರ್ಷ ಬಂದಾಗ ತುಂಬ ಚಿಕ್ಕದು ಆವಾಗ್ತಾನೆ ಹಾಕಿದ್ರು. ಈ ವರ್ಷ ಬಂದರೆ ಸ್ವಲ್ಪ ದೊಡ್ಡದಾಗಿದೆ, ಸ್ವಲ್ಪ ದೊಡ್ಡದೇ ಆಗಿದೆ ನೋಡಿ. ಇಲ್ಲಿ ಒಂದು ಸೀಬೆಹಣ್ಣಿನ ಮರ ಕೂಡ ಹಾಕೊಂಡಿದ್ದಾರೆ. ಮಕ್ಕಳು ನೋಡಿ, ನಾನು ಎಲ್ಲ ಚೆಪಕಾಯಿ ಇಲ್ಲಕ್ಕೆ ಅನ್ಸೋದಕ್ಕೆ ಕಿತ್ಕೊಂಡ್ಬಂದಿದ್ದು. ಇದು ನಿಂಬೆಹಣ್ಣಿನ ಗಿಡ ಹಾಕೊಂಡವಳೆ. ಬಿಟ್ಟರೆ ಇದು ಕಬ್ಬು. ಒಂದೆಲ್ಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದೆಲ್ಗ ತುಂಬ ಎಲೆ ದೊಡ್ಡದಿದೆ. ಈ ಕಡೆನೂ ಒಂದು ತೆಂಗಿನ ಗಿಡ ಹಾಕ್ಕೊಂಡಿದ್ದಾರೆ. ಮನೆ ಮುಂದೆ ಒಂದು ಚಿಕ್ಕದ ಮಿನಿ ಗಾರ್ಡನ್ ಮಾಡ್ಕೊಂಡಿದ್ದಾಳೆ. ಇಲ್ಲಿ 4 ಕಲರ್ ರೋಸ್ ಗಿಡಗಳನ್ನ ಹಾಕೊಂಡಿದ್ದಾಳೆ. ಅದನ್ನ ಚಿಕ್ಕ ಚಿಕ್ಕ ಗಿಡಗಳಿದೆ. ಇದು ಸ್ವಲ್ಪ ದೊಡ್ಡದಾಗಿದೆ. ಇಲ್ಲಿ ಬ್ರಹ್ಮಕಮಲ ಗಿಡ ಮತ್ತು ಕುಬೇರೆ ಗಿಡ, ತುಳಸಿ ಗಿಡನ ಹಾಕೊಂಡಿದ್ದಾಳೆ. ಎಲ್ಲರಿಗೂ ಪಪ್ಪಾಯ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗೆ ನಾವು ಬೆಳಗ್ಗೆನೆ ಹರಟೆ ಶುರು ಮಾಡ್ಕೊಂಡಿದ್ದೀವಿ. ಟೀ ಕೂಡ ಮಂಜು ಮಾಡ್ಕೊಟ್ಟಿದ್ದಾಳೆ, ಕುಡಿತಾ ಇದ್ದೀವಿ. ಟೀ ಎಲ್ಲ ಕುಡಿದು ಹೊರಗಡೆ ಬಂದು ನೋಡಿದ್ರೆ ಮಗಳು ಬುಕ್ಸ್ ಓದ್ತಾ ಇದ್ಲು. ನೋಡಿ, ಹಳ್ಳಿಗೆ ಬಂದ್ರು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಚಿಕ್ಕಿದ್ರ ಜೊತೆ ಮಾತಾಡೋಣ ಅಂತ ಅಂದಲೆ ಬುಕ್ಸ್ ಹಿಡ್ಕೊಂಡು ಓದ್ತಾ ಕೂತಿದ್ದಾಳೆ. ಊರಿಂದನೇ ತಗೊಂಬಂದಿದ್ಲು. ಇದು ಯಾವುದೋ ಸ್ಟೋರಿ ಬುಕ್ಕು ಓದ್ತಾ ಇದ್ದಾಳೆ. ನೋಡಿ, ನನ್ನ ಮಗ ಹಳ್ಳಿ ಹುಡುಗನ ಥರ ಕಾಯಿ ಸುಲಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನಮ್ಮ ಮಂಜು ಅವ್ರ ಮನೇಲಿ ಕಾಯಿ ಸುಲಿಯೋದು ಈ ಥರ ತೊಗೊಂಬಂದಿದ್ರು. ಅದನ್ನು ಗಗನು ಮತ್ತು ಮಿಥುನ್ ಇಬ್ಬರು ಟ್ರೈ ಮಾಡ್ತಾ ಇದ್ದಾರೆ ಕಷ್ಟಪಟ್ಟು. ಅದು ಸುಲಿಯೋದು ಗೊತ್ತಿಲ್ಲ ಅವ್ರಿಗೆ, ಆದರೂ ಪ್ರಯತ್ನ ಪಡ್ತಾವ್ರೆ. ಇವ್ರು ಪ್ರಯತ್ನ ಪಡೋದನ್ನು ನೋಡಿ ಇಷ್ಟು ಜನ ಕುತ್ಕೊಂಡು ನೋಡ್ತಾ ಇದ್ದಾರೆ. ಮಿಥುನು ಗಗನು ಸೇರ್ಕೊಂಡು ಒಂದು ಕಾಯಿ ಸುಲಿದ್ರಪ್ಪ. ನಮ್ಮನೇಲೂ ಈ ಥರದೊಂದು ಕಾಯಿ ಸುಲಿಯೋದು ತರಬೇಕು. ಮಿತ್ತು ಕೈಲಿ ಯಾವಾಗಲೂ ಈ ಥರದ ಕಾಯಿ ಸುಲಿಸ್ಬೇಕು. ಮಂಜುಗೆ ಗೊತ್ತಿರೋರು ಅವ್ರೂರವರು ಆಂಟಿ ಕೂಡ ಬಂದಿದ್ದರು. ಅವ್ರ ಜೊತೆನೂ ಮಂಜು ಕುತ್ಕೊಂಡು ಮಾತಾಡ್ತಿದ್ದಾಳೆ. ಮಂಜು ಅವ್ರ ಜೊತೆ ಮಾತಾಡಿದೆಲ್ಲ ಆದಮೇಲೆ ಅವ್ರು ಹೋದರು. ನಮ್ಮ ಆಂಟಿ ಕೂಡ ಬಂದಿದ್ದರು. ಇವ್ರನ್ನ ನನ್ನ ಬ್ಲಾಗಲ್ಲಿ ನೀವು ನೋಡಿರ್ತೀರಾ. ಮಂಜು ಜ್ಯೂಸ್ ಮಾಡಿದ್ಲು. ಜ್ಯೂಸ್ ಕೂಡ ಎಲ್ಲ ಲೈನಿಗೆ ಹೋಗಿ ಜ್ಯೂಸ್ ಈಸ್ಕೊತಾ ಇದ್ದಾರೆ ನೋಡಿ. ಆಂಟಿ ಜ್ಯೂಸ್ ಕುಡ್ದಾ? ಚೆನ್ನಾಗೈತಾ? ಮೂರು ಜನ ಅಕ್ಕ ತಂಗಿದಿರ ಮಕ್ಕಳು ಒಂದು ಕಡೆ ಸೇರಿದ್ದಾರೆ ನೋಡಿ. ಜ್ಯೂಸ್ ಕುಡಿಯೋಕ್ಕೂ ಈ ಥರ ನಾನು ಫಸ್ಟು ಅಂತ ಗಲಾಟೆ ಮಾಡ್ಕೊಳ್ತಾ ಜ್ಯೂಸ್ ಕುಡಿತಾ ಇದ್ದಾರೆ. ಮಕ್ಕಳಿಗೆಲ್ಲ ಜ್ಯೂಸ್ ಕೊಟ್ಟಿದ್ದಾಯಿತು. ಈಗ ನಮ್ಮ ಮಂಜು ಜ್ಯೂಸ್ ಕುಡಿಯೋಕ್ಕೆ ಅಂತ ತೊಗೊಂಡ್ಲು. ಅದು ಚಿಕ್ಕದು ಚೊಂಬಲ್ಲಿ ತೊಗೊಂಡಿದ್ದ ಕಾರಣ ನಾವೆಲ್ಲ ಹೇಗೆ ರೇಗಿಸ್ತಾ ಇದ್ದೀವಿ ನೋಡಿ. ಮಂಜು ನೋಡಿ ಚೊಂಬು ನೋಡಿ, ಚೊಂಬು ನೋಡಿ ಎಷ್ಟು ತಪ್ಪು ಚೊಂಬು. ಮಕ್ಕಳಿಗೆಲ್ಲ ಗ್ಲಾಸ್ ನಮ್ಮ ಮಂಜು ಚೊಂಬು. ಜ್ಯೂಸ್ ಎಲ್ಲ ಕುಡಿದು ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಆಂಟಿ ಮನೆಗೆ ಹೋಗ್ತೀನಿ ಅಂತ ಹೊರಟ್ರು. ಅವ್ರಿಗೂ ಬಾಯಿ ಹೇಳಿ ಕಳಿಸ್ಕೊಡ್ತಾ ಇದ್ದೀವಿ. ನಾವು ಅಕ್ಕ ತಂಗಿದಿರೆಲ್ಲ ಸೇರಿದ್ರು. ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ಹೀಗೆ ತರಲೆ ಮಾಡ್ತಾ ಇರ್ತೀವಿ. ಏನು ಮಾಡ್ತಿದ್ದೀರಾ? ಏನಕ್ಕೆ? ಕುಂಟೆಬಿಲ್ಲೆ ಎಲ್ಲಿ ಆಡ್ತೀರಾ? ಸಂಜೆ 6:30 ಆಗಿದೆ. ಈಗ ಕುಂಟೆಬಿಲ್ಲೆ ಆಡೋದಕ್ಕೆ ಅಂತೇಳಿ ಎಲ್ಲ ಬಚ್ಚ ರೆಡಿ ಮಾಡ್ಕೊತಾ ಇದ್ದಾರೆ ಮಕ್ಕಳು ನೋಡಿ. ರೆಡಿಯಾಗಿ ನಿಂತಿದ್ದಾರೆ. ಏನು ಗೇಮು ಅಂತ ಅಂದ್ಕೊಂಡಿದ್ದೀರಾ? ಕುಂಟೆಬಿಲ್ಲೆ ಆಡ್ತಾವ್ರೆ. ಹಳೆ ಆಟ, ನಾವಂತೂ ಅವಾಗ ಚೆನ್ನಾಗಿ ಆಡ್ತಾ ಇದ್ವಿ. ಈಗ ಇವರು ಆಡ್ತಾ ಇದ್ದಾರೆ. ಬೆಂಗಳೂರಲ್ಲಂತೂ ಯಾರೂ ಆಡಲ್ಲ. ಈಗ ಮಕ್ಕಳೆಲ್ಲ ಇಲ್ಲಿಗೆ ಬಂದಿದ್ದಾರಲ್ಲ, ಆಡ್ತಾ ಇದ್ದಾರೆ.
ನಮ್ಮ ಬಾಬಾ, ಇವರು ನಮ್ಮ ಅಕ್ಕ, ನಾನು 3 ಜನನ ಸೇರ್ಕೊಂಡು ಫ್ರಾಂಕ್ ಕಾಲ್ ಮಾಡಕ್ಕೆ ರೆಡಿ ಆಗಿದ್ದೀವಿ. ಯಾರಿಗೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಅಣ್ಣಗೆ ಮಾಡ್ತಾ ಇದೀವಿ. ಅವ್ರ ಮನೆಗೆ ನಾಳೆ ಹೋಗ್ತೀವಿ, ತೋರಿಸ್ತೀವಿ ಅವ್ರು ಯಾರು ಅಂತ ಅಂದ್ಬಿಟ್ಟು. ಇವರು ಎಲ್ಲ ಪಾಯಿಂಟ್ಸ್ಗೆ ಸಹಾಯ ಮಾಡಿದ್ದಾರೆ. ಏನೇನು ಪಾಯಿಂಟ್ಸ್ ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ಮಾಡೋಣ ಅವ್ರಿಗೆ ಕಾಲು. ಸರ್ ರಮೇಶ್ ಅವರ ಮಾತಾಡ್ತಾ ಇರೋದು. ಸರ್ ನಮಸ್ಕಾರ ಸರ್. ಸರ್ ನಾವು ಬೆಂಗಳೂರು ಗೂಗಲ್ ಡೈರಿಯಿಂದ ಮಾತಾಡ್ತಾ ಇರೋದು. ಹೌದು, ಇದು ಕೋಡಿಹಳ್ಳಿ ಹಾಲು ಒಕ್ಕೂಟದ ಡೈರೆಕ್ಟರಾ ನೀವು? ಸರ್ ಕಂಗ್ರ್ಯಾಚುಲೇಷನ್ ಸರ್. ನೀವು ಡೈರೆಕ್ಟರ್ ಆಗಿ ಎಷ್ಟು ತಿಂಗಳಾಯಿತು ಸರ್? ಹೌದಾ ಸರ್, ನಿಮಗೆ ಫಾರಿನ್ ಹೋಗೋದಕ್ಕೆ ಸೆಲೆಕ್ಟ್ ಆಗಿದ್ದೀರಾ ಸರ್ ನೀವು? ಹೌದು. ಇಂಟ್ರೆಸ್ಟ್ ಇದೆಯಾ ಸರ್ ನಿಮಗೆ? ಸರ್ ನೀವು ಸೆಲೆಕ್ಟ್ ಆಗಿರೋದು ಮಾಲ್ಡೀವ್ಸ್ಗೆ ಸರ್. ಮಾಲ್ಡೀವ್ಸ್ಗೆ ಸೆಲೆಕ್ಟ್ ಆಗಿದ್ದೀರಾ, ಹೋಗ್ತಿದ್ದೀರಾ ಸರ್? ಸರ್ ಮಾಲ್ಡೀವ್ಸ್ಗೆ ಹೋಗೋದಕ್ಕೋಸ್ಕರ ಡಾಕ್ಯುಮೆಂಟ್ ಬೇಕಾಗುತ್ತೆ ನಿಮ್ಮದು. ಪಾಸ್ಪೋರ್ಟ್ ನಾವೇ ಮಾಡಿಸ್ತಿದ್ದೀವಿ. ಅದಕ್ಕೋಸ್ಕರ ಆಧಾರ್ ಕಾರ್ಡು, ವೋಟರ್ ಐ ಡಿ, ಪ್ಯಾನ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು ಎಲ್ಲ ಬೇಕಾಗುತ್ತೆ. ನಿಮ್ಮದು ನಿಮ್ಮ ವೈಫ್ ಇಬ್ಬರದು ಬೇಕು. ತಂದ್ಕೊಡಿ, ನಾನು ಆಮೇಲೆ ಹೇಳ್ತೀನಿ ಸರ್. ಈಗ ಮತ್ತೆ ನಮ್ಮ ಅಣ್ಣಂಗೆ ಕಾಲ್ ಮಾಡ್ತೀನಿ, ಯಾಕಂದರೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ. ಹಲೋ, ನಾವು ಇವಾಗ ತಾನೇ ಕಾಲ್ ಮಾಡಿದ್ವಲ್ಲ ರಮೇಶ್ ಅವರೇ. ಸರ್ ಇದು ಅಡ್ರೆಸ್ ಇದೆಯಾ, ಅದನ್ನೆಲ್ಲ ತೊಗೊಂಡು ಇವಾಗ ಬರೋದಕ್ಕಾಗುತ್ತೆ ಸರ್? ಸರ್ ನಾವಿಲ್ಲೇ ಇವ್ರು ಯಾರ ಮನೆ ಹತ್ರನೇ ಇದ್ದೀವಿ, ಕೋಡಳ್ಳಿಲಿ ಬೀರೇಗೌಡರು ಅನ್ನೋರ ಮನೆ ಹತ್ರ ಇದ್ದೀವಿ. ಹೌದು ಗೊತ್ತಾಗುತ್ತೆ ಸರ್ ಬರೋದು. ಹೌದಾ, ಓಕೆ ಸರ್, ವೇಟ್ ಮಾಡ್ತಾ ಇರ್ತೀವಿ. ಇದು ಇದು ಯಾರೋ ನಿಮ್ಮ ಫ್ರೆಂಡ್ ಯಾರೋ ಹುಡ್ಕೊಂಬಂದವ್ರೆ ಮೇಡಮ್, ಅವ್ರು ಯಾರು ಅಂತ ಗೊತ್ತಿಲ್ಲ. ನೋಡಿದ್ರಲ್ಲ ನಮ್ಮ ಅಣ್ಣಂಗೆ ನಾವು ಯಾವ ರೀತಿ ಫ್ರಾಂಕ್ ಮಾಡಿದ್ವಿ ಅಂತ. ನಮ್ಮ ಅಣ್ಣ ಈಗ ಮನೆ ಹತ್ರ ಬರ್ತಾನೆ, ನೋಡೋಣ ಏನು ಹೇಳ್ತಾನೆ ಅಂತ. ನಮ್ಮ ಅಣ್ಣನಿಗೆ ಮನೆ ಹತ್ರ ಅಂತೂ ಬರೋದಕ್ಕೆ ಹೇಳಿದ್ದೀವಿ. ಅಷ್ಟರಲ್ಲಿ ಅಡುಗೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಂಜು ಚಿಕನ್ ಸಾಂಬಾರು, ರೈಸು, ಮುದ್ದೆ ರೆಡಿ ಇತ್ತು. ಕಬಾಬ್ ಕರಿತಾ ಇದ್ದಾಳೆ. ನಾವೆಲ್ಲ ಅಡುಗೆ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಅಣ್ಣ ಕೂಡ ಬಂದ. ಪಾಪ ನಮ್ಮ ಅಣ್ಣ ಯಾರೋ ಬಂದಿರಬೇಕು, ಟ್ರಿಪ್ಪಿಗೆ ನಿಜವಾಗ್ಲೂ ಸೆಲೆಕ್ಟ್ ಆಗಿದ್ದೀನಿ ಅಂದ್ಕೊಳ್ತಾನೆ ಬರ್ತಾ ಇದ್ದಾನೆ. ಸ್ವಾಗತ ಸುಸ್ವಾಗತ. ಅವ್ರು ಯಾರೋ ಬಂದಿದ್ರು, ನೀನು ಹೇಳ ಇಷ್ಟು ಲೇಟಾಗಿ ಬರ್ತಿದ್ಯಾ? ಅವ್ರು ಹೋದ್ರು. ಪೇಪರ್ ಕೊಡು ಮಂಜು, ಸೈನ್ ಹಾಕ್ಸ್ಕೊಳಕ್ಕೆ. ಇವರು ನಮ್ಮ ರಮೇಶನ್ನ. ನೋಡಿದ್ರಲ್ಲ ನಮ್ಮ ಅಣ್ಣಂಗೆ ನಾವು ಯಾವ ಥರ ಫ್ರಾಂಕ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಈ ಥರದ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾವು ಈ ಥರ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಅಣ್ಣನ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಅವ್ರ ಮಿಸ್ಸಸ್ ಕೂಡ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಅಂತ ಕೇಳೋದಕ್ಕೋಸ್ಕರ. ಅವ್ರ ಜೊತೆ ನಮ್ಮ ಶಿಲ್ಪ ನೋಡಿ ಯಾವ ಥರ ಮಾತಾಡ್ತಾ ಇದ್ದಾಳೆ, ಹೇಗೆ ಕಾಲು ಎಳಿತಾ ಇದ್ದಾಳೆ ಅಂತ. ಹಲೋ ಹಲೋ, ಯಾರ್ರಿ? ಯಾರ್ಯಾರ್ದು ಹೆಸರು ಹೇಳ್ತಾ ಇದ್ದೀರಾ? ಮತ್ತೆ ಮತ್ತೆ ಫೋನ್ ಮಾಡಿಬಿಟ್ಟು ಏಕೆ ಈ ಥರ ಮಾತಾಡ್ತಾ ಇದ್ದೀರಾ? ಯಾರ್ರಿ ನಿಮ್ಮ ಹಸ್ಬೆಂಡು? ಏನ್ರಿ ಮಾತಾಡ್ತಾ ಇದ್ದೀರಾ? ಅಲ್ಲ, ಏನಕ್ಕೆ ಈ ಥರ ಮಾತಾಡ್ತಾ ಇದ್ದೀರಾ ಹೇಳಿ. ಹಲೋ, ಯಾರ್ರಿ? ಯಾರು ಅನ್ಕೊಂಡು ಮಾತಾಡ್ತಾ ಇದ್ದೀರ ನೀವು? ನಮ್ಮ ಅಣ್ಣ ಆದ್ಮೇಲೆ ನಿಮ್ಗೆ ಗಂಡಾಗಿದ್ದವನು. ಹಲೋ, ಅದಕ್ಕೆ ಹೊಸ್ದಾಗ ಕೇಳ್ಕೊಂಡೆ, ಆವಾಗಲೇ ಕಟ್ ಮಾಡಿದ್ದು ಮತ್ತೆ ಮಾಡಿದ್ದು. ನೀವು ಫಸ್ಟ್ ಬಕ್ರ ಆದ್ರ ಇಲ್ವಾ ಫಸ್ಟ್ ಸರಿ ಫೋನ್ ಮಾಡಿದಾಗ? ಏನಿಲ್ಲ, ನಮ್ಮ ಯಜಮಾನಪುರ ಫೋನ್ ಯಾವುದೋ ಹುಡುಗಿ ಹತ್ರ ಐತೆ ಅಂತ ಹೇಳಿ ಫೋನ್ ಮಾಡಿದ್ ನೀನು. ಹೋಗ್ಲಿ ಬಿಡಮ್ಮ. ಅಣ್ಣ ನಮ್ಮ ಜೊತೆ ಎಲ್ಲ ಮಾತಾಡಿ ಮನೆಗೆ ಹೊರಟ. ಮಕ್ಕಳಿಗೆ ಕಬಾಬ್ ಹಾಕೊಟ್ಟಿದೀವಿ, ಮಕ್ಳು ಕಬಾಬ್ ತಿಂತಾ ಇದ್ದಾರೆ. ಈ ಮೇಡಮ್ ತಿನ್ನೋದ್ರಲ್ಲಿ ಬಿಸಿ ಅವಳೆ. ಏನ್ ಕೊಟ್ಟಿರೋದು? ಚೆನ್ನಾಗಿದ್ಯಾ? ನಮ್ಮಮ್ಮ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.